ಇವತ್ತಿನ ಗಿಚ್ಚಿಗಿಲಿಗಿಲಿ ಹಾಗೂ ನನ್ನಮ್ಮ ಸೂಪರ್ ಸ್ಟಾರ್ ರಿಯೂನಿಯನ್ನಲ್ಲಿ ಬರ್ತಾ ಇರೋಂಥ ಮುಂದಿನ ಪರ್ಫಾರ್ಮೆನ್ಸ್. ಯೂಶಲಿ ಅಮ್ಮ ಅಂತಂದರೆ ಯಾವಾಗಲೂ ಕ್ಲಾಸ್ ಆಗಿರ್ತಾರೆ ಅನ್ನೋದನ್ನು ಬ್ರೇಕ್ ಮಾಡೋದಕ್ಕೆ ಈಗ ನನ್ನಮ್ಮ ಸೂಪರ್ ಸ್ಟಾರ್ನ 3 ಜನ ಅಮ್ಮಂದರು ಮಾಸ್ ಆಗಿ ಬಂದು ಒಂದು ಸ್ಪೆಷಲ್ ಮಾಸ್ ಮಮ್ಮಿ ಪರ್ಫಾರ್ಮೆನ್ಸ್ ನೀಡೋದಕ್ಕೆ ಬರ್ತಾ ಇದ್ದಾರೆ. ಚಪ್ಪಾಳಗಳೊಂದಿಗೆ ಸ್ವಾಗತಿಸಿ ನನ್ನಮ್ಮ ಸೂಪರ್ ಸ್ಟಾರ್ನ ವಿಂಧ್ಯಾ, ವಿಜಯಲಕ್ಷ್ಮಿ ಹಾಗೂ ಭವ್ಯಶ್ರೀ ಅವ್ರನ್ನ.
ನಿಜವಾಗ್ಲು ಹ್ಯಾಂಡ್ಸ್ ಡೌನ್. ಹ್ಯಾಟ್ಸ್ ಆಫ್. ಹೇಗಿತ್ತು ಈ ಮಾಸ್ ಮಮ್ಮಿ ಪರ್ಫಾರ್ಮೆನ್ಸ್? ಏನ್ ಗೊತ್ತಾ, ಮದುವೆ ಆದ ತಕ್ಷಣ ಹೆಣ್ಮಕ್ಳು ಕೇವಲ ಅಡುಗೆ ಮನೆಗೆ ಮಾತ್ರ ಸೀಮಿತ ಆಗ್ತಾರೆ. ಇವ್ರು 3 ಜನ ಅದನ್ನ ಸುಳ್ಳು ಮಾಡಿದ್ದಾರೆ ಇವತ್ತು. ವಾಟ್ ಎ ಪರ್ಫಾರ್ಮೆನ್ಸ್, ಸೂಪರ್. ಭವ್ಯಶ್ರೀ, ನೀವು ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ ಅಂತ ನನಗೆ ಗೊತ್ತಿರ್ಲಿಲ್ಲಪ್ಪ. ಅದು ಆ ಗೆಟಪ್ ಅಲ್ಲಿ ಫ್ಯಾಂಟಾಸ್ಟಿಕ್. ಒಬ್ಬ ಡ್ಯಾನ್ಸರ್ ಎಷ್ಟು ಚೆನ್ನಾಗಿ ಮಾಡ್ತಾರೋ ಅಷ್ಟೇ ಚೆನ್ನಾಗಿ ಮಾಡಿದ್ರಿ ಭವ್ಯಶ್ರೀ. ಇಟ್ ವಾಸ್ ಸೂಪರ್. ಆ ಕಂಪೋಸಿಷನ್ನು ಆ ಡ್ಯಾನ್ಸ್ ಎಷ್ಟು ಚೆನ್ನಾಗಿತ್ತು, ಅದಕ್ಕೆ ಶೋಭೆ ತರುವಂತೆ ಇತ್ತು ನಿಮ್ಮ ಈ ಡ್ಯಾನ್ಸ್. ಇಟ್ ವಾಸ್ ಸೂಪರ್. ನಿಮ್ಮ 3 ಜನರಲ್ಲಿ ನನಗೆ ತುಂಬಾನೇ ಇಷ್ಟ ಆಗಿದ್ದು ವಿಜಯಲಕ್ಷ್ಮಿ ಅವರೇ. ನಿಮ್ಮ ಎಂಟ್ರಿಗೆ ಆ ಸುತ್ತಿಗೆ ಇಟ್ಕೊಂಡು ನೀವು ಮಾಡಿದಂಥ ಸ್ಟೆಪ್ಗೆ ಐ ಆಮ್ ಡೆತ್ಡ್ ಚಿನ್ನ. ಏನ್ ಡೈಲಾಗ್ ಚಿನ್ನ. ಪ್ಲೀಸ್ ವಿಜಯಲಕ್ಷ್ಮಿ, ಐ ವಾಂಟ್ ಯು ಟು ರಿಪೀಟ್ ದಟ್. ಅದಾದ್ಮೇಲೆ ಅಷ್ಟೂ ಜನ ಗ್ರೂಪ್ ಬಂದು ನಿಂತಾಗ ನೀವೊಬ್ಬರೇ ಹಿಂಗೆ ಸ್ಟೆಪ್ ಮಾಡ್ಕೊಂಡು ಬರ್ತೀರಾ ಗೊತ್ತಾ, ಅದಂತೂ ಐ ಆಮ್ ಜಸ್ಟ್ ಎತ್ಕೊಳ್ಳಿ, ಸುತ್ತಿಗೆ ಎತ್ಕೊಳ್ಳಿ ಪ್ಲೀಸ್ ಅದೊಂದು ಸ್ಟೆಪ್. ಆಕ್ಚುಲಿ ಆ ಸುತ್ತಿಗೆ ಎಷ್ಟು ಭಾರ ಇದೆ ಅಂತ ನಿಮ್ಮ ಮೂಮೆಂಟ್ ಅಲ್ಲೇ ನನಗೆ ಗೊತ್ತಾಗಿದ್ದು. ಖಂಡಿತವಾಗ್ಲೂ ಈಗ ಆ ಸುತ್ತಿಗೆಯನ್ನು ಎತ್ತುವಂತ ಮತ್ತೊಂದು ತೂಕವಾದ ವ್ಯಕ್ತಿತ್ವ ನಮ್ಮ ಎದುರುಗಡೆ ಕಾಣಿಸ್ಕೋತಾ ಇದ್ದಾರೆ. ಅವ್ರಿನ್ಯಾರು ಅಲ್ಲ, ಯಾರು? ವಿಜಯಲಕ್ಷ್ಮಿ, ಶ್ರುತಿ ಮೇಡಮ್. ಹೇಯ್ ಬನ್ನಿ. ಶ್ರುತಿ ಮೇಡಮ್ನ ಮಾಸ್ ಲುಕ್ ಅಲ್ಲಿ ನೋಡ್ಬೇಕು ಅನ್ನೋದು ಎಲ್ಲ ಕನ್ನಡಿಗರ ಆಸೆ. ಇದೇ ಮಾಸ್ ಲುಕ್ ಅಲ್ಲಿ ಇವಾಗ ಶ್ರುತಿ ಮೇಡಮ್ ಬರ್ತಾರೆ. ನೋಡಪ್ಪ, ನಮ್ದು ಒಂದು ಆಸೆ ಇದೆ. ಏನ್ ಸರ್? ಫೈನಲ್ ಆಗಿ ರೆಡೇಟಲ್ಲಿ ಡ್ಯಾನ್ಸ್ ಮಾಡಿದ್ರು ಗೊತ್ತಾ, ಅವ್ರು 3 ಜನ. ಅದು ಶ್ರುತಿ ಮೇಡಮ್ ಜೊತೆ ಆಗ್ಬೇಕಪ್ಪ. 100% ಸರ್. ಮ್ಯೂಸಿಕ್. ಆತ ಒಂದೊಂದು ನಿಜ, ನಮ್ಮ ಶ್ರುತಿ ಮೇಡಮ್ ಸೀರೆ ಹಾಕೊಂಡು ಕಣ್ಣಲ್ಲಿ ನೀರು ಬರ್ಸಿ ಗಳಗಳ ಅಂತ ಅಳ್ಸಕ್ಕೂ ರೆಡಿ, ಮಾಸಾಗಿ ಈ ತರ 2 ಟಾಕಕ್ಕೂ ರೆಡಿ. ನಿಜವಲ್ಲ ಸಾಕಾದಾಗ ಸ್ಟೆಪ್ ಹಾಕಿದ್ರಿ. ಸೂಪರ್, ಅಮೇಸಿಂಗ್ ಸ್ಟೆಪ್ ಹಾಕಿದ್ರಿ. ಸೂಪರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. 3 ಜನ ಹೆಣ್ಮಕ್ಳು ಸೂಪರ್ ಮಮ್ಮೀಸ್. ಅಜಿಂತ
ಈಗ ಸಾಧು ಸರ್. ಭವೇಶ್ವರೇ, ನಿಮ್ಮ ಜೊತೆ ಆಕ್ಟ್ ಮಾಡಿದ್ದೀನಿ ನಾನು. ಯಾವ್ದು ಹೇಳಿ? ತಿಮ್ಮರಾಯ, ಆಹಾ ನನ್ನ ಮದುವೆ ಅಂತೆ, ಹಲೋ ಯಮ್ಮ. ನೋಡಿದ್ರಾ? ಅಲ್ಲೇ ನೋಡಿದ್ದೀನಿ ನಿಮ್ಮ ಪರ್ಫಾರ್ಮೆನ್ಸ್ನ. ಬಟ್ ಈ ರೇಂಜಲ್ಲಿ ನೀವು ಎರಡೇಟಿಗೆ ಡ್ಯಾನ್ಸ್ ಮಾಡ್ತೀರಂತ ನೋಡಿಲ್ಲ. ಯಾಕಂದ್ರೆ ಅಲ್ಲಿ ತುಂಬ ಡೀಸೆಂಟಾಗಿ ನೋಡ್ಬಿಟ್ಟು ಇಲ್ಲಿ ಏನು ಫುಲ್ಲು ನಾಯಿಗೆ ಕಚ್ಕೊಂಡು ಆ ರೇಂಜ್ಗೆ ನಮ್ಮ ಇವರು ಆ ರೇಂಜ್ಗೆ ಸ್ಟೈಲಿಶ್ ಆಗಿ ನಿಮಗೆ ಸಾಥ್ ಕೊಟ್ಟವರು ನಮ್ಮ ಬ್ಲೂ ಡ್ರೆಸ್ನವರು. ಯಾರು? ಮೇಡಮ್, ನಿಮ್ಮ ಟೆಂಪೋ ಚಿಂದಿ ಉಡಾಯಿಸ್ಬಿಟ್ರು. ಏನು ಎಕ್ಸ್ಟ್ರಾನರಿ ವಿಂಧ್ಯ ಅವರು. ವಿಜಯಲಕ್ಷ್ಮಿ ಅವರು ಮಾತಾಡಂಗಿಲ್ಲ, ಯಾಕೆಂದ್ರೆ ಹೈಲೈಟ್ ಆಗಿದೆ ಅವರು. ಯಾರು ಏನೇ ಮಾಡಿದ್ರು ಒಂದು 500 ಜನ ಪೆರೇಡು ಮಾರ್ಚ್ ಪಾಸ್ಟ್ ಮಾಡ್ತಿರ್ತಾರೆ ಗೊತ್ತಾ. 500 ಜನ ಈ ಕಡೆ ಲೆಫ್ಟ್ ರೈಟ್ ಅಲ್ಲಿ ಹೋಗ್ತಾ, ಒಬ್ರು ಮಾತ್ರ ಈ ಕಡೆ ಉಲ್ಟಾ ಹೋಗ್ತಿದ್ರೆ ಯಾರನ್ನ ನೋಡ್ತೀರಾ ನೀವು? ಉಲ್ಟಾ ಹೋಗೋರು ನೋಡ್ತಾ ಇರ್ತೀವಿ, ಆ ಥರ ಅವ್ರನ್ನ ನೋಡ್ತಾ ಇದ್ದೀವಿ ನಾವು. ಸೂಪರ್ ಮೇಡಮ್, ಎಕ್ಸ್ಟ್ರಾನರಿ. ಥ್ಯಾಂಕ್ ಯು ವೆರಿ ಮಚ್. ಗುಡ್. ಥ್ಯಾಂಕ್ ಯು ಸರ್. ಆಕ್ಚುಲಿ ಹಿರಿಕನ್ಯೆ ಹೇಳಿದ ಮಾತು ನಿಜ. ಹೆಣ್ಣು ಮದುವೆ ಆದ ಮೇಲೆ ಬರೀ ಅಡಿಗೆ ಮನೆಗೆ ಮಾತ್ರ ಸೀಮಿತ ಅಲ್ಲ, ಆಚೆ ಬಂದು ಪ್ರದರ್ಶನ ಮಾಡ್ಬೋದು ಅಂತ ಪ್ರೂವ್ ಮಾಡಿದ್ದಾರೆ ಅಂತ. ಸತ್ಯವಾಗ್ಲೂ ಪ್ರೂವ್ ಮಾಡಿದ್ದಾರೆ. ಅದಕ್ಕೆ ಇಲ್ಲಿರೋರು ಎಷ್ಟೋ ಜನ ಅಡಿಗೆ ಮನೆಗೆ ಹೋಗಲ್ಲ. ತುಂಬ ಹೋಗಲ್ಲ, ಅವರು ಹೋಗೋದೇ ಇಲ್ಲ. ಇದ್ದಾರೆ ತುಂಬ, 1-2-3 ಜನ ಬಿಟ್ರೆ ಇನ್ ಮಿಕ್ದವ್ರು ಯಾರು ಅಡಿಗೆ ಮನೆಗೆ ಹೋಗಲ್ಲ, ಅಡಿಗೆ ಮಾಡಕ್ ಬರಲ್ಲ. ಅದು ಯಾರು ಅಂತ ಅವರೇ ಡಿಸೈಡ್ ಮಾಡ್ಲಿ. ಇವಾಗ ಒಬ್ಬೊಬ್ಬರನ್ನೇ ಪಾಯಿಂಟ್ ಮಾಡಿ ನಾವಾಗಲ್ವಾ, ನಾನ್ ಮಾಡಲ್ವಾ ಅಂತಾರೆ, ಅವ್ರಿಗೆ ಬಿಟ್ಬಿಡೋದು. ಸೂಪರ್ ಮಾಡಿದ್ರೆ ಕೂಕಿದ್ದಾರೆ ಗೊತ್ತಾ? ಯಾರು? ಅಲ್ಲಿ ಪಿಂಕ್ ಡ್ರೆಸ್ ಹಾಕೊಂಡು ಕೂತಿದ್ದಾರೆ ನೋಡು. ಎಷ್ಟು ಡಿಶ್ ಮಾಡ್ತಾಳೆ ಕೇಳು. ಹೌದು, ಎಷ್ಟು ಡಿಶ್ ಮಾಡ್ತೀರಾ ನೀವು? ನಿವೇದಿತ ಅವರ ಎಷ್ಟು ತರಾವರಿ ಐಟಮ್ ಅಡಿಗೆ ಗೊತ್ತು ನಿನಗೆ. ಚಂದನ್ ಅದನ್ನ ತಿಂದು ಎಷ್ಟು ಭಾಗ್ಯವಂತ ಪುಣ್ಯವಂತ ಹೇಳಪ್ಪ. ನಾನು ಆ್ಯಕ್ಚುಲಿ ಎಷ್ಟು ಅಡುಗೆ ಮಾಡ್ತೀನಿ ಅಂದರೆ ಯೂಟ್ಯೂಬಲ್ಲಿ ನೋಡ್ಕೊಂಡು ಎಲ್ಲ ಮಾಡ್ತೀನಿ. ಬಿಸಿಬೇಳೆ ಬಾತ್ ಮಾಡ್ತೀನಿ, ಪೊಂಗಲ್ ಮಾಡ್ತೀನಿ, ಮತ್ತೆ ಇನ್ನೇನೇನೇನೋ ಮಾಡ್ತೀನಿ. ನಿವೇದಿತ ಗೌಡ ಏನು ಗೊತ್ತಾ, ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಕೊಂಡು ಅವ್ರು ಅಡುಗೆ ಮಾಡ್ತಾರೆ, ತಿಂದ್ಮೇಲೆ ಗೂಗಲಲ್ಲಿ ಸರ್ಚ್ ಮಾಡ್ಕೊಂಡು ಹಾಸ್ಪಿಟ್ಲ್ಗೆ ಹೋಗ್ಬೇಕು ನಾವು. ಆ್ಯಕ್ಚುಲಿ ಏನಾಗಿತ್ತು ಗೊತ್ತಾ, ಒಂದ್ಸಲ ನಾನು ಚಂದನ್ಗೆ ಫುಲ್ ಫಸ್ಟ್ ಟೈಮ್ ಮೀಟ್ ಮಾಡಕ್ಕೆ ಬಂದಾಗ ನಾನು ಇಂಪ್ರೆಸ್ ಮಾಡೋಣ ಅಂದ್ಬಿಟ್ಟು ನಾನೇನು ಕಾರ್ನ್ನ ಫುಲ್ ಬೇಕ್ ಮಾಡಿ, ಸ್ವೀಟ್ ಕಾರ್ನ್ ಮಾಡ್ತಾರೆ ಗೊತ್ತಾ, ಆ ಥರ ಮಾಡಿಕೊಟ್ಟಿದ್ದೆ. ಪಾಪ ಹಿ ಗಾಟ್ ಹಾಸ್ಪಿಟಲೈಸ್ ಫಾರ್ ಅ ವೀಕ್. ನಾನು ಹೇಳಿಲ್ವಾ ಎಷ್ಟು ಪುಣ್ಯವಂತ ಅಂತ ನನಗೆ ಗೊತ್ತಿಲ್ವಾ? ಅವನು ಎಷ್ಟು ಪುಣ್ಯ ಮಾಡಿದಾರೆ ಅಂತ ಕರೆಕ್ಟ್ ಆಗಿ ಹೇಳಿದ್ದೀನಲ್ವಾ, ಪರವಾಗಿಲ್ಲ. ಕರೆಕ್ಟ್ ಆಗಿ ಹೇಳಿದಾರೆ. ಬಟ್ ಅದಾದ್ಮೇಲೆ ನಾನು ಎಲ್ಲ ಚೆನ್ನಾಗಿ ಅಡ್ಗೆ ಮಾಡಿದ್ದೀನಿ. ಹೌದಾ? ಪೊಂಗಲ್ಗೆ ಏನೇನ್ ಹಾಕ್ತಾರೆ ಹೇಳು? ಯಾರು? ಪೊಂಗಲ್ಗೆ ಏನೇನ್ ಹಾಕ್ತಾರೆ ಹೇಳು? ಪೊಂಗಲ್ಗೆ ರೈಸ್ ಹಾಕ್ತಾರೆ, ದಾಲ್ ಹಾಕ್ತಾರೆ. ಯಾವ ದಾಲ್? ಬೇಳೆ.